ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ರಹಸ್ಯಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಈಗಾಗಲೇ ಕೆಲವೊಂದಿಷ್ಟು ಅಲ್ಲಿರುವಂತಹ ಗ್ರಾಮಸ್ಥರನ್ನ ಬೇರೆಡೆಗೆ ಒಕ್ಕಲೆಬ್ಬಿಸುವಂತಹ ಆತಂಕದಲ್ಲಿ ಜನರು ದಿನನಿತ್ಯ ಜೀವ ಬಡಿಯದಲ್ಲೇ ದಿನಗಳನ್ನ ದೂಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭವಾಗಿದೆ. ಉತ್ಖನನ ಕಾರ್ಯ ಆರಂಭವಾಗುತ್ತಿದ್ದಂತೆ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಒಕ್ಕಲೆಬ್ಬಿಸುವ ಆತಂಕ. ದೇವಸ್ಥಾನ ಅಕ್ಕಪಕ್ಕದ ಕುಟುಂಬಗಳಿಗೆ ಢವಢವ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ದಿನಕ್ಕೊಂದು ಅಚ್ಚರಿ. ಪುರಾತತ್ವ ಇಲಾಖೆ ಶೋಧದ ವೇಳೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಿದೆ. ಅಧಿಕಾರಿಗಳ ಉತ್ಖನನ ವೇಳೆ ಒಂದೊಂದೇ ರಹಸ್ಯಗಳು ಬಯಲಾಗ್ತಿವೆ. ಪುರಾತನ ಕಾಲದ ವಸ್ತುಗಳು ಪತ್ತಿ ಆಗುತ್ತಲೇ ಇವೆ. ಮುತ್ತಜ್ಜನ ಕಾಲದಿಂದ ವಾಸವಾಗಿದ್ದ ಜನರಿಗೆ ಇದೀಗ ಒಕ್ಕಲೆಬ್ಬಿಸುವ ಆತಂಕ ಶುರುವಾಗಿದೆ. ಅಂದರೆ ಉತ್ಖನನ ಕಾರ್ಯ ಮಾಡ್ತಾ ಇದ್ದಂತೆ ಏನು ದೇವಸ್ಥಾನದಲ್ಲಿರ್ಬೋದು ಮತ್ತು ದೇವಸ್ಥಾನದ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳನ್ನು ಒಕ್ಕಲೆಬ್ಬಿಸುವ ಆತಂಕ ಈ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ. ಲಕ್ಕುಂಡಿ ಗ್ರಾಮದಲ್ಲಿ ಮುತ್ತು ಹವಳ ಸೇರಿ ಪ್ರಾಚೀನ ಕಾಲದ ವಸ್ತುಗಳು ಸಿಕ್ಕ ಹಿನ್ನೆಲೆಯಲ್ಲಿ ಸರ್ಕಾರ ಭರದಿಂದ ಉತ್ಖನನವನ್ನ ನಡೆಸ್ತಾ ಇದೆ. ಐತಿಹಾಸಿಕ ಕೋಟೆ, ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ನಾಗನಾಥ ದೇವಾಲಯಗಳ ಅಕ್ಕಪಕ್ಕ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಸುಮಾರು 18ಕ್ಕೂ ಹೆಚ್ಚು ಕುಟುಂಬಗಳಿಗೆ ಟೆನ್ಷನ್ ಶುರುವಾಗಿದೆ. ಈ ಬರಗ್ನ ಬಿಟ್ಟು ಹೋಗಂತಂದ್ರೆ ನಾವು ಹೋಗಿ ಎಲ್ಲಿ ಇರೋಣ್ರಿ? ನಾವು ಮಕ್ಳು ಮರಿ ಅದಾವ್ರಿ. 2 ಮಕ್ಳು ಅದಾರ, 3-4 ಮಂದಿ ಮೊಮ್ಮಕ್ಳು ಅದಾರ, 2 ಶಾಸ್ತ್ರ ಅದಾರ. ಹರಿಯದಾರನ್ ಕಟ್ಕೊಂಡು ಹೋಗಿ ಎಲ್ಲಿ ಇರ್ಬೇಕ್ರಿ? ಬಹಳ ತ್ರಾಸ ಆಗತ್ತೆ. ಈಗ ಹೋಗಂದ್ರ ತ್ರಾಸ ಆಕತ್ರಿ. ಮತ್ತ ಎಲ್ಲಿ ಹೋಗ್ಬೇಕ್ರಿ? ಇಂಥದ್ರಾಗ ಇರ್ಬೇಕು ನೋಡಿ. ಹೋರಿ ಹೌದಿಲ್ರಿ? ನಾ ಏನ್ ಜಗಾರ ಹಿಡ್ಕೊಂಡಿಲ್ಲ, ನಾ ಏನ್ ಮನಿ ಹಾಕಿಸ್ಕೊಂಡಿಲ್ಲ, ಮಂಟಪ ಹಾಕಿಸ್ಕೊಂಡಿಲ್ಲ. ಬಡವರು ದುಡ್ಕೊಂಡಿವಿ, ತಿಂದಿವಿ ಇಲ್ಲಿವರೆಗೆ. ಆದ್ರೆ ಅಲ್ರಿ ಅಲ್ಲಿ ಒಂದು ಜೀವನ ಮಾಡಕ್ ಒಂದು ದಾರಿ ಬೇಕಲ್ರಿ. ಇಟಿಟ ಕೊಟ್ರೆ ದನ ಕರ ಕಟ್ಕೊಂಡಿರೋದು ನಮ್ಗೆ ನಮ್ಮ ಇದು ಅದಾವಲ್ಲ ಇಷ್ಟು ಇದನ್ನೇ ಕೊಡ್ಬೇಕು ನಮಗೆ ಸೈಜು. ನಿಮ್ಮ ಜಾಗ ಎಷ್ಟೈತೆ ಅಷ್ಟು ಅಷ್ಟಾರು ಕೊಡೇನ್ರಿ. ಒಂದೊಂದು ಪ್ಲಾಟ್ ಲೆಕ್ಕ ಕೊಡೇನ್ರಿ. ಯಾಕಂದ್ರೆ ಇಟ್ಟಿಟ್ಟು ಕೊಟ್ರೆ ನಾವು ಜೀವನ ಮಾಡೋದು ಯಾಕೆ? ನಮ್ಗೆ ಜಾಗ ಕೊಟ್ರ ಮನಿ ಹಾಕಿಸಿ ಕೊಟ್ರ ನಾವು ಹೋಗ್ತೀವ್ರಿ. ನಾವ್ ಇಲ್ಲ ಅಂದ್ರೆ ನಾವು ಹಂಗ ಹೋಗಂದ್ರ ನಾವು ಆಗೋದಲ್ರಿ. ಈಗ ಎಲ್ಲಾರ ನಮಗ ಚಲೋ ಜಾಗ ನೋಡಿ ನಮಗ್ ಮನಿ ಹಾಕಿಸಿ ಕೊಟ್ರ ನಾವ್ ಹೋಗ್ತೀವಿ. ಕೆಲವು ಮಂದಿ ರೊಕ್ಕ ಕೊಡ್ತೀವಿ ಅಂದ್ರೆ ಹೋಗಂದ್ರ ನಾವು ರೊಕ್ಕ ಕೊಟ್ರ ಹೋಗೋದಿಲ್ರಿ. ನಾವು ಜಾಗ ಹಾಕಿಸಿ ಮನಿ ಹಾಕಿಸಿ ಕೊಡ್ಬೇಕು ನಾವ್ರು. ಕೆಲವು ಮಂದಿ ಹಾಕಿಸ್ಕೊಂತಾರ. ಇಲ್ಲ ಅಂದ್ರೆ ಒಂದಿಷ್ಟು ಮಂದಿ ಕುಡುಕರು ಹಡಕ್ರಿದ್ರೆ ಮತ್ತೆ ಹಾಳು ಮಾಡ್ತಾರ್ರಿ. ಹಂಗಾಗಿ ನಮಗ ಮನಿ ಹಾಕಿಸಿ ಕೊಟ್ರ ನಾವು ಹೋಗ್ಬಿಡ್ತಾರ. ತಲೆತಲಾಂತರಗಳಿಂದ ವಾಸ ಮಾಡುತ್ತಿರುವಂತಹ ಕುಟುಂಬಗಳಿಗೆ ಬೀದಿಗೆ ಬೀಳುವ ಆತಂಕ ಮನೆ ಮಾಡಿದೆ. ಸೂಕ್ತ ಪರಿಹಾರ ನೀಡಿದರೆ ಮಾತ್ರ ಸ್ಥಳಾಂತರ ಆಗ್ತೇವೆ. ನಮ್ಮ ಜಾಗ ಇದ್ದಷ್ಟು ಜಾಗ ನೀಡಬೇಕೆಂದು ಆಗ್ರಹಿಸ್ತಾ ಇದ್ದಾರೆ. ಗ್ರಾಮಸ್ಥರ ಮನವಿಗೆ ಸರ್ಕಾರ ಏನು ಅನ್ನುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಹೇಳಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಏನು ನಡೀತಾ ಇದೆ. ಇದಾದ ಬೆನ್ನಲ್ಲೇ ಗ್ರಾಮಸ್ಥರಲ್ಲಿ ಕೂಡ ಸಾಕಷ್ಟು ಆತಂಕ ಎದುರಾಗಿದೆ. ಯಾಕಂತಂದ್ರೆ ಈ ಗ್ರಾಮಸ್ಥರನ್ನು ಎಲ್ಲಿ ಒಕ್ಕಲೆಬ್ಬಿಸ್ತೇವೆ ಸರ್ಕಾರ ಅಂತ ಹೇಳಿ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕು. ಯಾಕಂತಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಅತಿ ಹೆಚ್ಚು ರೈತಾಪಿ ವರ್ಗ ಕುಟುಂಬಗಳೇ ಇಲ್ಲಿ ವಾಸ ಮಾಡ್ತಾ ಇದ್ದಾವೆ. ಹೀಗಾಗಿ ನಮಗೆ ಏನು ರೈತರಿರೋದ್ರಿಂದ ಎತ್ತು ಮತ್ತು ಬನಿವೆ ಗಿಡಗಳನ್ನು ಹಾಕಲು ಸಾಕಷ್ಟು ಜಾಗ ಬೇಕಾಗತ್ತೆ. ಹೀಗಾಗಿ ಸಮರ್ಪಕವಾಗಿ ಜಾಗ ಮತ್ತು ನಿವೇಶನ ಪರಿಹಾರ ಕೊಟ್ಟ ನಂತರ ನಾವು ಇಲ್ಲಿಂದ ಹೋಗಲು ರೆಡಿ ಅಂತ ಹೇಳಿ ಇಲ್ಲಿಯ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ರಹಸ್ಯಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಈಗಾಗಲೇ ಕೆಲವೊಂದಿಷ್ಟು ಅಲ್ಲಿರುವಂತಹ ಗ್ರಾಮಸ್ಥರನ್ನ ಬೇರೆಡೆಗೆ ಒಕ್ಕಲೆಬ್ಬಿಸುವಂತಹ ಆತಂಕದಲ್ಲಿ ಜನರು ದಿನನಿತ್ಯ ಜೀವ ಬಡಿಯದಲ್ಲೇ ದಿನಗಳನ್ನ ದೂಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭವಾಗಿದೆ. ಉತ್ಖನನ ಕಾರ್ಯ ಆರಂಭವಾಗುತ್ತಿದ್ದಂತೆ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಒಕ್ಕಲೆಬ್ಬಿಸುವ ಆತಂಕ. ದೇವಸ್ಥಾನ ಅಕ್ಕಪಕ್ಕದ ಕುಟುಂಬಗಳಿಗೆ ಢವಢವ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ದಿನಕ್ಕೊಂದು ಅಚ್ಚರಿ. ಪುರಾತತ್ವ ಇಲಾಖೆ ಶೋಧದ ವೇಳೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಿದೆ. ಅಧಿಕಾರಿಗಳ ಉತ್ಖನನ ವೇಳೆ ಒಂದೊಂದೇ ರಹಸ್ಯಗಳು ಬಯಲಾಗ್ತಿವೆ. ಪುರಾತನ ಕಾಲದ ವಸ್ತುಗಳು ಪತ್ತಿ ಆಗುತ್ತಲೇ ಇವೆ. ಮುತ್ತಜ್ಜನ ಕಾಲದಿಂದ ವಾಸವಾಗಿದ್ದ ಜನರಿಗೆ ಇದೀಗ ಒಕ್ಕಲೆಬ್ಬಿಸುವ ಆತಂಕ ಶುರುವಾಗಿದೆ. ಅಂದರೆ ಉತ್ಖನನ ಕಾರ್ಯ ಮಾಡ್ತಾ ಇದ್ದಂತೆ ಏನು ದೇವಸ್ಥಾನದಲ್ಲಿರ್ಬೋದು ಮತ್ತು ದೇವಸ್ಥಾನದ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳನ್ನು ಒಕ್ಕಲೆಬ್ಬಿಸುವ ಆತಂಕ ಈ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ. ಲಕ್ಕುಂಡಿ ಗ್ರಾಮದಲ್ಲಿ ಮುತ್ತು ಹವಳ ಸೇರಿ ಪ್ರಾಚೀನ ಕಾಲದ ವಸ್ತುಗಳು ಸಿಕ್ಕ ಹಿನ್ನೆಲೆಯಲ್ಲಿ ಸರ್ಕಾರ ಭರದಿಂದ ಉತ್ಖನನವನ್ನ ನಡೆಸ್ತಾ ಇದೆ.
ಐತಿಹಾಸಿಕ ಕೋಟೆ, ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ನಾಗನಾಥ ದೇವಾಲಯಗಳ ಅಕ್ಕಪಕ್ಕ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಸುಮಾರು 18ಕ್ಕೂ ಹೆಚ್ಚು ಕುಟುಂಬಗಳಿಗೆ ಟೆನ್ಷನ್ ಶುರುವಾಗಿದೆ. ಈ ಬರಗ್ನ ಬಿಟ್ಟು ಹೋಗಂತಂದ್ರೆ ನಾವು ಹೋಗಿ ಎಲ್ಲಿ ಇರೋಣ್ರಿ? ನಾವು ಮಕ್ಕಳು ಮರಿ ಅದಾವ್ರಿ, 2 ಮಕ್ಳು ಅದಾರ, 3-4 ಮಂದಿ ಮೊಮ್ಮಕ್ಳು ಅದಾರ, 2 ಶಾಸ್ತ್ರ ಅದಾರ, ಹರ್ಯದಾರನ್ ಕಟ್ಕೊಂಡು ಹೋಗಿ ಎಲ್ಲಿ ಇರ್ಬೇಕ್ರಿ? ಬಹಳ ತ್ರಾಸ ಆಗತ್ತೆ ಈಗ ಹೋಗಂದ್ರ ತ್ರಾಸ ಆಕತ್ರಿ. ಮತ್ತ ಎಲ್ಲಿ ಹೋಗ್ಬೇಕ್ರಿ? ಇಂಥದ್ರಾಗ ಇರ್ಬೇಕು ನೋಡಿ ಹೋರಿ. ಹೌದಿಲ್ರಿ? ನಾ ಏನ್ ಜಗಾರ ಹಿಡ್ಕೊಂಡಿಲ್ಲ, ನಾ ಏನ್ ಮನಿ ಹಾಕಿಸ್ಕೊಂಡಿಲ್ಲ, ಮಂಟಪ ಹಾಕಿಸ್ಕೊಂಡಿಲ್ಲ. ಬಡವರು ದುಡ್ಕೊಂಡಿವಿ, ತಿಂದಿವಿ ಇಲ್ಲಿವರೆಗೆ. ಆದ್ರೆ ಅಲ್ರಿ ಅಲ್ಲಿ ಒಂದು ಈ ಜೀವನ ಮಾಡಕ್ ಒಂದು ದಾರಿ ಬೇಕಲ್ರಿ. ಇಟಿಟ ಕೊಟ್ರೆ ದನ ಕರ ಕಟ್ಕೊಂಡಿರೋದು ನಮ್ಗೆ ನಮ್ಮ ಇದು ಅದಾವಲ್ಲ ಇಷ್ಟು ಇದನ್ನೇ ಕೊಡ್ಬೇಕು ನಮಗೆ ಸೈಜು. ನಿಮ್ಮ ಜಾಗ ಎಷ್ಟೈತೆ ಅಷ್ಟು ಅಷ್ಟಾರು ಕೊಡನ್ರಿ, ಒಂದೊಂದು ಪ್ಲಾಟ್ ಲೆಕ್ಕ ಕೊಡನ್ರಿ. ಯಾಕಂದ್ರೆ ಇಷ್ಟಿಟ್ಟು ಕೊಟ್ರೆ ನಾವು ಜೀವನ ಮಾಡೋದು ಯಾಕೆ? ನಮ್ಗೆ ಜಾಗ ಕೊಟ್ರ ಮನಿ ಹಾಕಿಸಿ ಕೊಟ್ರ ನಾವು ಹೋಗ್ತೀವ್ರಿ. ನಾವ್ ಇಲ್ಲ ಅಂದ್ರೆ ನಾವು ಹಂಗ ಹೋಗಂದ್ರ ನಾವು ಆಗೋದಲ್ರಿ. ಈಗ ಎಲ್ಲಾರ ನಮಗ ಚಲೋ ಜಾಗ ನೋಡಿ ನಮಗ್ ಮನಿ ಹಾಕಿಸಿ ಕೊಟ್ರ ನಾವು ಹೋಗ್ತೀವಿ. ಕೆಲವು ಮಂದಿ ರೊಕ್ಕ ಕೊಡ್ತೀವಿ ಅಂದ್ರೆ ಹೋಗಂದ್ರ ನಾವು ರೊಕ್ಕ ಕೊಟ್ರ ಹೋಗೋದಿಲ್ರಿ. ನಾವು ಜಾಗ ಹಾಕಿಸಿ ಮನಿ ಹಾಕಿಸಿ ಕೊಡ್ಬೇಕು ನಾವ್ರು. ಕೆಲವು ಮಂದಿ ಹಾಕಿಸ್ಕೊಂತಾರ, ಇಲ್ಲ ಅಂದ್ರೆ ಒಂದಿಷ್ಟು ಮಂದಿ ಕುಡುಕರು ಹಡಕ್ರಿದ್ರು ಮತ್ತೆ ಹಾಳು ಮಾಡ್ತಾರ್ರಿ. ಹಂಗಾಗಿ ನಮಗ ಮನಿ ಹಾಕಿಸಿ ಕೊಟ್ರ ನಾವು ಹೋಗ್ಬಿಡ್ತೀವಿ. ತಲೆತಲಾಂತರಗಳಿಂದ ವಾಸ ಮಾಡುತ್ತಿರುವಂತಹ ಕುಟುಂಬಗಳಿಗೆ ಬೀದಿಗೆ ಬೀಳುವ ಆತಂಕ ಮನೆ ಮಾಡಿದೆ. ಸೂಕ್ತ ಪರಿಹಾರ ನೀಡಿದರೆ ಮಾತ್ರ ಸ್ಥಳಾಂತರ ಆಗ್ತೇವೆ. ನಮ್ಮ ಜಾಗ ಇದ್ದಷ್ಟು ಜಾಗ ನೀಡಬೇಕೆಂದು ಆಗ್ರಹಿಸ್ತಾ ಇದ್ದಾರೆ. ಗ್ರಾಮಸ್ಥರ ಮನವಿಗೆ ಸರ್ಕಾರ ಏನು ಅನ್ನುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಹೇಳಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇದಾದ ಬೆನ್ನಲ್ಲೇ ಗ್ರಾಮಸ್ಥರಲ್ಲಿ ಕೂಡ ಸಾಕಷ್ಟು ಆತಂಕ ಎದುರಾಗಿದೆ. ಯಾಕಂತಂದ್ರೆ ಈ ಗ್ರಾಮಸ್ಥರನ್ನು ಎಲ್ಲಿ ಒಕ್ಕಲೆಬ್ಬಿಸ್ತೇವೆ ಸರ್ಕಾರ ಅಂತ ಹೇಳಿ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕು. ಯಾಕಂತಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಅತಿ ಹೆಚ್ಚು ರೈತಾಪಿ ವರ್ಗ ಕುಟುಂಬಗಳೇ ಇಲ್ಲಿ ವಾಸ ಮಾಡ್ತಾ ಇದ್ದಾವೆ. ಹೀಗಾಗಿ ನಮಗೆ ಏನು ರೈತರಿರೋದ್ರಿಂದ ಎತ್ತು ಮತ್ತು ಬನಿವೆ ಗಿಡಗಳನ್ನು ಹಾಕಲು ಸಾಕಷ್ಟು ಜಾಗ ಬೇಕಾಗುತ್ತೆ. ಹೀಗಾಗಿ ಸಮರ್ಪಕವಾಗಿ ಜಾಗ ಮತ್ತು ನಿವೇಶನ ಪರಿಹಾರ ಕೊಟ್ಟ ನಂತರ ನಾವು ಇಲ್ಲಿಂದ ಹೋಗಲು ರೆಡಿ ಅಂತ ಹೇಳಿ ಇಲ್ಲಿಯ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ರಹಸ್ಯಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಈಗಾಗಲೇ ಕೆಲವೊಂದಿಷ್ಟು ಅಲ್ಲಿರುವಂತಹ ಗ್ರಾಮಸ್ಥರನ್ನ ಬೇರೆಡೆಗೆ ಒಕ್ಕಲೆಬ್ಬಿಸುವಂತಹ ಆತಂಕದಲ್ಲಿ ಜನರು ದಿನನಿತ್ಯ ಜೀವ ಬಳಿಯದಲ್ಲೇ ದಿನಗಳನ್ನ ದೂಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭವಾಗಿದೆ. ಉತ್ಖನನ ಕಾರ್ಯ ಆರಂಭವಾಗುತ್ತಿದ್ದಂತೆ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಒಕ್ಕಲೆಬ್ಬಿಸುವ ಆತಂಕ. ದೇವಸ್ಥಾನ ಅಕ್ಕಪಕ್ಕದ ಕುಟುಂಬಗಳಿಗೆ ಢವಢವ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ದಿನಕ್ಕೊಂದು ಅಚ್ಚರಿ. ಪುರಾತತ್ವ ಇಲಾಖೆ ಶೋಧದ ವೇಳೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಿದೆ. ಅಧಿಕಾರಿಗಳ ಉತ್ಖನನ ವೇಳೆ ಒಂದೊಂದೇ ರಹಸ್ಯಗಳು ಬಯಲಾಗ್ತಿವೆ. ಪುರಾತನ ಕಾಲದ ವಸ್ತುಗಳು ಪತ್ತಿ ಆಗುತ್ತಲೇ ಇವೆ. ಮುತ್ತಜ್ಜನ ಕಾಲದಿಂದ ವಾಸವಾಗಿದ್ದ ಜನರಿಗೆ ಇದೀಗ ಒಕ್ಕಲೆಬ್ಬಿಸುವ ಆತಂಕ ಶುರುವಾಗಿದೆ. ಅಂದರೆ ಉತ್ಖನನ ಕಾರ್ಯ ಮಾಡ್ತಾ ಇದ್ದಂತೆ ಏನು ದೇವಸ್ಥಾನದಲ್ಲಿರ್ಬೋದು ಮತ್ತು ದೇವಸ್ಥಾನದ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳನ್ನು ಒಕ್ಕಲೆಬ್ಬಿಸುವ ಆತಂಕ ಈ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ. ಲಕ್ಕುಂಡಿ ಗ್ರಾಮದಲ್ಲಿ ಮುತ್ತು ಹವಳ ಸೇರಿ ಪ್ರಾಚೀನ ಕಾಲದ ವಸ್ತುಗಳು ಸಿಕ್ಕ ಹಿನ್ನೆಲೆಯಲ್ಲಿ ಸರ್ಕಾರ ಭರದಿಂದ ಉತ್ಖನನವನ್ನ ನಡೆಸ್ತಾ ಇದೆ. ಐತಿಹಾಸಿಕ ಕೋಟೆ, ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ನಾಗನಾಥ ದೇವಾಲಯಗಳ ಅಕ್ಕಪಕ್ಕ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಸುಮಾರು 18ಕ್ಕೂ ಹೆಚ್ಚು ಕುಟುಂಬಗಳಿಗೆ ಟೆನ್ಷನ್ ಶುರುವಾಗಿದೆ. ಈ ಬರಗ್ನ ಬಿಟ್ಟು ಹೋಗಂತಂದ್ರೆ ನಾವು ಹೋಗಿ ಎಲ್ಲಿ ಇರೋಣ್ರಿ? ನಾವು ಮಕ್ಕಳು ಮರಿ ಅದಾವ್ರಿ, 2 ಮಕ್ಳು ಅದಾರ, 3-4 ಮಂದಿ ಮೊಮ್ಮಕ್ಳು ಅದಾರ, 2 ಶಾಸ್ತ್ರ ಅದಾರ, ಹರ್ಯದಾರನ್ ಕಟ್ಕೊಂಡು ಹೋಗಿ ಎಲ್ಲಿ ಇರ್ಬೇಕ್ರಿ? ಬಹಳ ತ್ರಾಸ ಆಗತ್ತೆ ಈಗ ಹೋಗಂದ್ರ ತ್ರಾಸ ಆಕತ್ರಿ. ಮತ್ತ ಎಲ್ಲಿ ಹೋಗ್ಬೇಕ್ರಿ? ಇಂಥದ್ರಾಗ ಇರ್ಬೇಕು ನೋಡಿ ಹೋರಿ. ಹೌದಿಲ್ರಿ? ನಾ ಏನ್ ಜಗಾರ ಹಿಡ್ಕೊಂಡಿಲ್ಲ, ನಾ ಏನ್ ಮನಿ ಹಾಕಿಸ್ಕೊಂಡಿಲ್ಲ, ಮಂಟಪ ಹಾಕಿಸ್ಕೊಂಡಿಲ್ಲ. ಬಡವರು ದುಡ್ಕೊಂಡಿವಿ, ತಿಂದಿವಿ ಇಲ್ಲಿವರೆಗೆ. ಆದ್ರೆ ಅಲ್ರಿ ಅಲ್ಲಿ ಒಂದು ಈ ಜೀವನ ಮಾಡಕ್ ಒಂದು ದಾರಿ ಬೇಕಲ್ರಿ. ಇಟಿಟ ಕೊಟ್ರೆ ದನ ಕರ ಕಟ್ಕೊಂಡಿರೋದು ನಮ್ಗೆ ನಮ್ಮ ಇದು ಅದಾವಲ್ಲ ಇಷ್ಟು ಇದನ್ನೇ ಕೊಡ್ಬೇಕು ನಮಗೆ ಸೈಜು. ನಿಮ್ಮ ಜಾಗ ಎಷ್ಟೈತೆ ಅಷ್ಟು ಅಷ್ಟಾರು ಕೊಡನ್ರಿ, ಒಂದೊಂದು ಪ್ಲಾಟ್ ಲೆಕ್ಕ ಕೊಡನ್ರಿ. ಯಾಕಂದ್ರೆ ಇಷ್ಟಿಟ್ಟು ಕೊಟ್ರೆ ನಾವು ಜೀವನ ಮಾಡೋದು ಯಾಕೆ? ನಮ್ಗೆ ಜಾಗ ಕೊಟ್ರ ಮನಿ ಹಾಕಿಸಿ ಕೊಟ್ರ ನಾವು ಹೋಗ್ತೀವ್ರಿ. ನಾವ್ ಇಲ್ಲ ಅಂದ್ರೆ ನಾವು ಹಂಗ ಹೋಗಂದ್ರ ನಾವು ಆಗೋದಲ್ರಿ. ಈಗ ಎಲ್ಲಾರ ನಮಗ ಚಲೋ ಜಾಗ ನೋಡಿ ನಮಗ್ ಮನಿ ಹಾಕಿಸಿ ಕೊಟ್ರ ನಾವು ಹೋಗ್ತೀವಿ.
ಕೆಲವು ಮಂದಿ ರೊಕ್ಕ ಕೊಡ್ತೀವಿ ಅಂದ್ರೆ ಹೋಗಂದ್ರೆ ನಾವು ರೊಕ್ಕ ಕೊಟ್ರೆ ಹೋಗೋದಿಲ್ರಿ ನಾವು ಜಾಗ ಹಾಕಿಸ್ ಮನೆ ಹಾಕಿಸೇ ಕೊಡ್ಬೇಕು ನಾವು. ಕೆಲವು ಮಂದಿ ಹಾಕಿಸ್ಕೊಂತಾರ ಇಲ್ಲ ಅಂದ್ರೆ ಒಂದಿಷ್ಟು ಮಂದಿ ಕುಡುಕರು ಹಡಕ್ರಿದ್ರೆ ಮತ್ತೆ ಹಾಳು ಮಾಡ್ತಾರೆ. ಹಂಗಾಗಿ ನಮಗೆ ಮನೆ ಹಾಕಿಸಿ ಕೊಟ್ರೆ ನಾವು ಹೋಗ್ಬಿಡ್ತಾರೆ. ತಲೆತಲಾಂತರಗಳಿಂದ ವಾಸ ಮಾಡುತ್ತಿರುವಂತಹ ಕುಟುಂಬಗಳಿಗೆ ಬೀದಿಗೆ ಬೀಳುವ ಆತಂಕ ಮನೆ ಮಾಡಿದೆ. ಸೂಕ್ತ ಪರಿಹಾರ ನೀಡಿದರೆ ಮಾತ್ರ ಸ್ಥಳಾಂತರ ಆಗ್ತೇವೆ. ನಮ್ಮ ಜಾಗ ಇದ್ದಷ್ಟು ಜಾಗ ನೀಡಬೇಕೆಂದು ಆಗ್ರಹಿಸ್ತಾ ಇದ್ದಾರೆ. ಗ್ರಾಮಸ್ಥರ ಮನವಿಗೆ ಸರ್ಕಾರ ಏನು ಅನ್ನುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಹೇಳಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇದಾದ ಬೆನ್ನಲ್ಲೇ ಗ್ರಾಮಸ್ಥರಲ್ಲಿ ಕೂಡ ಸಾಕಷ್ಟು ಆತಂಕ ಎದುರಾಗಿದೆ. ಯಾಕಂತಂದ್ರೆ ಈ ಗ್ರಾಮಸ್ಥರನ್ನು ಎಲ್ಲಿ ಒಕ್ಕಲೆಬ್ಬಿಸ್ತೇವೆ ಸರ್ಕಾರ ಅಂತ ಹೇಳಿ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕು. ಯಾಕಂತಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಅತಿ ಹೆಚ್ಚು ರೈತಾಪಿ ವರ್ಗ ಕುಟುಂಬಗಳೇ ಇಲ್ಲಿ ವಾಸ ಮಾಡ್ತಾ ಇದ್ದಾವೆ. ಹೀಗಾಗಿ ನಮಗೆ ಏನು ರೈತರಿರೋದ್ರಿಂದ ಎತ್ತು ಮತ್ತು ಬನಿವೆ ಗಿಡಗಳನ್ನು ಹಾಕಲು ಸಾಕಷ್ಟು ಜಾಗ ಬೇಕಾಗುತ್ತೆ. ಹೀಗಾಗಿ ಸಮರ್ಪಕವಾಗಿ ಜಾಗ ಮತ್ತು ನಿವೇಶನ ಪರಿಹಾರ ಕೊಟ್ಟ ನಂತರ ನಾವು ಇಲ್ಲಿಂದ ಹೋಗಲು ರೆಡಿ ಅಂತ ಹೇಳಿ ಇಲ್ಲಿಯ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.